ಹರೇ ಕೃಷ್ಣ ಸ್ನೇಹಿತರೆ, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಆಕಾಶ್ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ನಾನು ನಮಸ್ತೆ ಹೇಳ್ತಾ, ಇವತ್ತು ಬೆಳಗ್ಗೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಟೈಮ್ ಇವಾಗ ನೋಡಿದ್ರೆ 10:30 ಆಗೋಗಿದೆ. ಇವಾಗ ಈ ಟೈಮಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡಿರೋ ರೀಸನ್ ಏನಂತ ಹೇಳಿದ್ರೆ, ಇವತ್ತು ನನಗೆ ಒಂಥರ ಸ್ಪೆಷಲ್ ಡೇನೆ ಅಂತ ಅಂದ್ಕೊಳ್ಬೋದು. ಅಂದರೆ ನಮ್ಮ ಅಪ್ಪಾಜಿ 1 ವರ್ಷ ಆದಮೇಲೆ ರಿಟರ್ನ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಕೂಡ. ಇನ್ನು 1 ವರ್ಷ ಟೈಮ್ ಇದೆ ರಿಟೈರ್ಮೆಂಟ್ ಆಗೋದಕ್ಕೆ. ಸೊ ಈ ಗ್ಯಾಪಲ್ಲಿ ಅಲ್ಲಿಂದ ಆವಾಗ ಬರೋದು ಹೋಗೋದು ಆಗ್ತಾ ಇರತ್ತೆ. ಸೊ ಇವತ್ತು ಅದೇ ಸ್ಪೆಷಲ್. ತುಂಬ ಖುಷಿ ಇದೆ. ಊರಿಗೆ ಹೋಗ್ದಲೇ ವರ್ಷಗಳಾಗೋಗಿದೆ. ಸೊ ಹಾಗಾಗಿ ಅಲ್ಲಿ ಕೂಡ ಹೋಗಿಲ್ಲ. ಅದೊಂದು ಬೇಜಾರು. ಹಬ್ಬಕ್ಕೆ ಅಥವಾ ಯಾವುದಾರ ಫಂಕ್ಷನ್ ಆಗಿರಲಿ, ಸೆಲೆಬ್ರೇಷನ್ ಆಗಿರಲಿ, ಏನೇ ಇದ್ದರೂ ಕೂಡ ನಾನು ಯಾವುದೇ ಫಂಕ್ಷನ್ಗಾದರೂ ನಾನು ಊರಿಗೆ ಹೋಗಲೂ ಇಲ್ಲ. ನಮ್ಮ ಪಪ್ಪ ಕರ್ನಾಟಕಕ್ಕೆ ಬಂದಿದ್ದಾರೆ. ಬಂದು ಆಲ್ರೆಡಿ 1 ವೀಕ್ ಆಗಿದೆ. ಸೊ ರಿಟರ್ನ್ ಹೋಗ್ತಿದ್ದಾರೆ ಇವಾಗ. ಸೊ ರಿಟರ್ನ್ ಹೋಗೋ ಮುಂಚೆ ನನ್ನನ್ನು ಒಂದು ಸಲ ಭೇಟಿ ಮಾಡಿನೇ ಹೋಗಬೇಕು ಅಂತ ಆಸೆ ಇದೆ ಅವರಿಗೆ. ನನಗೂ ಅದೇ ಆಸೆ, ಒಂದು ಸಲ ನೋಡಬೇಕು, ಅವ್ರನ್ನ ಮೀಟ್ ಮಾಡಿ ಅವ್ರನ್ನ ನಮ್ಮ ಪಿ ಜಿಗೆ ಕರೆದು ಸೊ ಇಲ್ಲಿ ಸ್ಟೇ ಮಾಡಿಸ್ಕೊಂಡು ಯಾಕಂದ್ರೆ ರಿಟರ್ನ್ ನಾಳೆ ಬೆಳಗ್ಗೆ ಅವ್ರನ್ನ ಕಳಿಸ್ಕೊಡುವಂಥ ಪ್ರೋಗ್ರಾಮ್ ಇದೆ. ಸೊ ಅದ್ರ ಜೊತೆಗೆ ನಿಮ್ಗೆಲ್ರಿಗೂ ನಮ್ಮ ತಂದೆ ನಾನು ಪರಿಚಯ ಮಾಡಿಕೊಡ್ತೀನಿ. ಸೊ ಇವಾಗ ಝೊಮ್ಯಾಟೊ ಟೈಮ್ ಆಯಿತು. ಈಗ ಟೈಮು 12 ಗಂಟೆ. ಸೊ ಇದು ಝೊಮ್ಯಾಟೊ ಔಟ್ಫಿಟ್. ಸೊ ಕೆಳಗೆ ಪ್ಯಾಂಟ್ ಮಾತ್ರ ನಮ್ಮದೇ. ಸೊ ಶರ್ಟು ಟಿ ಶರ್ಟ್ ಮಾತ್ರ ಅವ್ರು ಕೊಡ್ತಾರೆ. ಆ್ಯಂಡ್ ಝೊಮ್ಯಾಟೊ ಬ್ಯಾಗ್ ಕೂಡ ಇಲ್ಲೇ ಇದೆ. ಸೊ ಝೊಮ್ಯಾಟೊ ಬ್ಯಾಗ್ ಹೀಗಿರುತ್ತೆ. ಜೊತೆಗೆ ಜಿಪ್ಪಿದು ಒಂದು ಹೆಲ್ಮೆಟ್ಟು ನೋಡ್ಬೋದು. ಈಗ ತಾನೇ ಫ್ರೆಶ್ ಅಪ್ ಆಗಿ ಟೈಮ್ ಆಯ್ತಲ್ಲ 12 ಗಂಟೆ. ಸೊ ಲಾಗಿನ್ ಆಗಬೇಕು. ಸೊ ಇವತ್ತು 1-2 ಆರ್ಡರ್ಸ್ನ ನಾನು ನಿಮಗೆ ತೋರಿಸ್ತೀನಿ, ಹೇಗೆ ನಾವು ಆರ್ಡರ್ಸ್ ಹೊಡಿದ್ದೀವಿ. ಸ್ನೇಹಿತರೆ, ನಾನಿವಾಗ ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ. ಇವಾಗ ಲಾಗಿನ್ ಆಗ್ತಾಯಿದ್ದೀನಿ. ಲಾಗಿನ್ ಆದಾಗ ಕೆಲವರಿಗೆ ಸೆಲ್ಫಿ ಒಂದು ಮತ್ತು ಇನ್ನೊಂದು ಸೆಲ್ಫಿ ಬಂದುಬಿಟ್ಟು ಯೂನಿಫಾರ್ಮ್ ವಿತ್ ಬ್ಯಾಗ್ ಕೇಳುತ್ತೆ. ಸೊ ಇಲ್ಲಿ ಝೊಮ್ಯಾಟೊದಲ್ಲಿ ಯೂನಿಫಾರ್ಮ್ ವಿತ್ ಬ್ಯಾಗ್ ಕಂಪಲ್ಸರಿ. ಬ್ಯಾಗ್ ಇಲ್ಲದೇ ಇದ್ದರೆ ನಮಗೆ ಆರ್ಡರ್ಸ್ ಹೊಡೆಯೋದಕ್ಕೆ ಆಪ್ಷನ್ಸ್ ಇರಲ್ಲ. ಸೊ ಅದನ್ನು ಚೆಕ್ ಮಾಡ್ತಾರೆ. ಸೊ ಈ ಥರ ಇಂಟರ್ಫೇಸ್ ಇರುತ್ತೆ. ಸೊ ನನಗೆ 30 ಸೆಕೆಂಡ್ಸ್ ಆದಮೇಲೆ ಆರ್ಡರ್ಸ್ ಬೀಳುತ್ತೆ, ನೋಡ್ತಿರ್ಬೋದು ನೀವು. ಸೊ 66 ರೂಪಾಯಿ ಪ್ಲಸ್ ಜೊತೆಗೆ 19 ರೂಪಾಯಿ ಎಕ್ಸ್ಟ್ರಾ ಅನ್ನಂಗೆ ಸಿಗುತ್ತೆ. ಸೊ ಆದಷ್ಟು ಬೇಗ ಆರ್ಡರ್ ಕೊಟ್ಟರೆ. ನನಗೆ ಮೊದಲನೇ ಆರ್ಡರ್ ಬಂದುಬಿಟ್ಟು ಮೇಘನಾ ಫುಡ್ ಸಿಕ್ಕಿರುತ್ತೆ. ಸೊ ಜಾಸ್ತಿ ದೂರ ಇಲ್ಲ. ಇವಾಗ ಇರೋ ಲೊಕೇಶನಿಂದ ಒಂದು 250-350 ಮೀಟರ್ ಡಿಸ್ಟೆನ್ಸಲ್ಲೇ ನನಗೆ ಆರ್ಡ್ರ್ ಬಿದ್ದಿದೆ. ಸೊ ಇವಾಗ ಆರ್ಡ್ರನ್ನ ನಾನು ಪಿಕಪ್ ಮಾಡೋದಕ್ಕೆ ಹೋಗಬೇಕು. ಸೊ ಎಷ್ಟು ಬೇಗ ನಾವು ಆರ್ಡ್ರನ್ನ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ನಮಗೆ ಆರ್ಡರ್ಸ್ ಬೀಳ್ತಾ ಇರುತ್ತೆ. ಸೊ ಅರ್ನಿಂಗ್ಸ್ ಕೂಡ ಚೆನ್ನಾಗಿ ಆಗ್ತಾ ಇರುತ್ತೆ. ಸೊ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ಬೋದು ತುಂಬ ಜಾಸ್ತಿನೇ ಅರ್ನಿಂಗ್ ಮಾಡ್ಬೋದು, ತುಂಬ ಕಡಿಮೆನೇ ಅರ್ನಿಂಗ್ಸ್ ಮಾಡ್ಬೋದು ಅಂತ. ಸೊ ಆ ಥರ ಏನಿಲ್ಲ, ಡಿಪೆಂಡ್ಸ್, ಎಲ್ಲ ನಿಮ್ಮ ಮೇಲೆ ಇರುತ್ತೆ. ಸೊ ನೀವು ಎಷ್ಟು ಬೇಗ ಆರ್ಡ್ರನ್ನ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡ್ತೀರಾ ಸೊ ಅಷ್ಟು ಚೆನ್ನಾಗಿ ನಿಮಗೆ ಅರ್ನಿಂಗ್ಸ ಕೊಡ್ತಾರೆ. ಬೇಗನೆ ನೀವು ಡ್ರಾಪ್ ಮಾಡಿದ್ರಿ ಅಂತಂದರೆ ನಿಮಗೆ ಜಾಸ್ತಿನೇ ಹಣ ಸಿಗುತ್ತೆ. ಇಲ್ಲ ಲೇಟಾಗಿ ಕೊಟ್ಟರೆ ಅಂತ ಹೇಳಿದ್ರೆ ನಿಮಗೆ ಡಿಲೇ ಅಂಥೇಳಿ ಆರ್ಡರ್ನ ಕಮ್ಮಿ ಮಾಡ್ತಾ ಹೋಗ್ತಾ ಇರ್ತಾರೆ. ಇವಾಗ ಆರ್ಡರ್ಸ್ನ ಹೇಗೆ ಪಿಕಪ್ ಡ್ರಾಪ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ.
ಸೊ ಇದೇ ಗಾಡಿ, ನಾನು ಡೈಲಿ ಝೊಮ್ಯಾಟೊ ಆರ್ಡ್ರನ್ನ ಹೊಡೆಯೋದು ಇದೇ ಗಾಡಿಯಲ್ಲೇ ನಾನು ಹೊಡೆಯೋದು. ಇದು ನನ್ನ ಸ್ನೇಹಿತಂದು ಗಾಡಿ. ಸೊ ನನಗಿವಾಗ ಗಾಡಿ ಕೊಟ್ಟಿದ್ದಾನೆ. ಸೊ ಬ್ಯಾಗ್ ನಾನು ಹೀಗೆ ಇಟ್ಕೊಳ್ತೀನಿ. ಸೊ ಫ್ರಂಟಲ್ಲಿ ಪಿಕಪ್ ಲೊಕೇಶನ್ ಬಂದಾಗಿದೆ. ಇಲ್ಲೇ ಇವಾಗ ಆರ್ಡ್ರ್ ಬಿದ್ದಿರೋದು ಮೇಘನಾ ಫುಡ್ಸಲ್ಲಿ. ಸೊ ತುಂಬ ತಿಂಗಳಾದಮೇಲೆ ನನಗೆ ಮೇಘನಾ ಫುಡ್ ಸಿಕ್ಕಿರೋದು, ಅದು ಝೊಮ್ಯಾಟೊ ಕಡೆಯಿಂದ. ಸೊ ಇದು ಬಂದುಬಿಟ್ಟು ಕ್ಲೌಡ್ ಕಿಚನ್ ಆಗಿರುತ್ತೆ. ಅದರಲ್ಲಿ ಕೂಡ ಭಾನುವಾರ ಮತ್ತು ಶನಿವಾರ ವೀಕೆಂಡ್ಸ್ ಟೈಮಲ್ಲಿ, ವಾರದ ಕೊನೆಯಲ್ಲಿ ಆರ್ಡರ್ಸ್ ಜಾಸ್ತಿ ಇರೋದ್ರಿಂದ, ಹಾಗೆ ಡೆಲಿವರಿ ಬಾಯ್ಸ್ ಕೂಡ ಜಾಸ್ತಿನೇ ಇರ್ತಾರೆ. ಸೊ ಇನ್ನೇನು ನಾನು ಹೋಗ್ತಾಯಿದ್ದೀನಿ ಇವಾಗ. ನೋಡ್ಬೋದು ನೀವೇ ಎಷ್ಟು ಜನ ಇದ್ದಾರೆ ಅಂತೇಳಿ. ಸ್ವಲ್ಪ ಇವತ್ತು ಕಮ್ಮಿ ಇದೆ, ಇಲ್ದಿದ್ರೆ ನಿಲ್ಲೋಕ್ಕೂ ಜಾಗ ಇರ್ತಿರಲಿಲ್ಲ, ಅಷ್ಟು ಜನ ಇರೋರು ಇವತ್ತು ಕಡಿಮೆ ಇದ್ದಾರೆ. ಪಿಕಪ್ ಮಾಡೋಕ್ಕಿದೆ, ಇವಾಗ ಡ್ರಾಪಿಗೆ ಹೋಗಬೇಕಾಗಿದೆ. ಸೊ ಡ್ರಾಪ್ ಲೊಕೇಶನ್ ಬಂದು ವಿಜಯನಗರ ಇದೆ, ಸಮಥಿಂಗ್ ಲೇಔಟ್ ಸೆಕೆಂಡ್ ಸ್ಟೇಜ್ ತೋರಿಸ್ತಾ ಇದೆ. ಸೊ ಇವಾಗ ನಾನು ಇಲ್ಲಿಂದ ವಿಜಯನಗರ ಹೋಗಬೇಕು. ಸುಮಾರು 4.5 ಕಿಲೋಮೀಟರ್ಸ್ ನಿಯರ್ಲಿ ಇದೆ. ಸೊ ಬನ್ನಿ. ಸೊ ಆಲ್ಮೋಸ್ಟ್ ಇವಾಗ ನಾನು ವಿಜಯನಗರ ಹೋಗ್ತಾ ಇದ್ದೀನಿ. ಒಂದು ಕೈಯಲ್ಲಿ ಗಾಡಿನ ಡ್ರೈವ್ ಮಾಡಿಕೊಂಡು, ಇನ್ನೊಂದು ಕೈಯಲ್ಲಿ ವಿಡಿಯೋ ಶೂಟ್ ಮಾಡ್ತಾ ಹೋಗ್ತಾ ಇದ್ದೀನಿ, ವ್ಲಾಗ್ ಮಾಡಿಕೊಂಡು. ಸೊ ಆಲ್ಮೋಸ್ಟ್ ಇವಾಗ ನಾನು ವಿಜಯನಗರ ಹತ್ರ ಹೋಗ್ತಾ ಇದ್ದೀನಿ. ಸೊ ಇವಾಗ ತಾನೇ ಹೊಸಹಳ್ಳಿ ಮೆಟ್ರೋ ಸ್ಟೇಷನ್ ಟ್ರಾಫಿಕ್ ಸಿಗ್ನಲ್ಲಿ ರೀಚ್ ಆಗಿದ್ದೀನಿ. ಇನ್ನೇನು ಸ್ವಲ್ಪ ದೂರನೇ. ಸೊ ಡ್ರಾಪ್ ಆಗುತ್ತೆ. ಆರ್ಡರ್ನ ಕೊಟ್ಟು ನೆಕ್ಸ್ಟ್ ಆರ್ಡರ್ನ ಪ್ಲೇಸ್ ಮಾಡಬೇಕು. ಫೈನಲಿ ಕಸ್ಟಮರ್ ಲೊಕೇಶನ್ಗೆ ಬಂದಾಗಿದೆ. ಸೊ ಫೈನಲಿ ಡ್ರಾಪ್ ಆದಮೇಲೆ 86 ರೂಪೀಸ್ 16 ಪೈಸೆ ಸಿಕ್ಕಿದೆ, ಅದು ಕೂಡ 5.6 ಕಿಲೋಮೀಟ್ರಿಗೆ. ಸೊ ಟೋಟಲ್ 86 ಸಮಥಿಂಗ್ ಏನೋ ಆಗಿದೆ. ಸೊ ಅದೇ ಗ್ಯಾಪಲ್ಲೇ ಸೆಕೆಂಡ್ ಆರ್ಡ್ರ್ ಬಿತ್ತು. ಸೊ ನೋಡ್ಬೋದು ನೀವಲ್ಲಿ ಕರಾವಳಿ ಅಂತೇಳಿ ಒಂದು ಹೋಟ್ಲಲ್ಲಿ ಮತ್ತೆ ಸೆಕೆಂಡ್ ಆರ್ಡ್ರ್ ಬಿದ್ದಿದೆ. ಸೊ ಜಾಸ್ತಿ ಏನು ದೂರ ಇಲ್ಲ ಪಿಕಪ್ ಲೊಕೇಶನ್ ಬಂದು. ಸೊ ಪಿಕಪ್ ಮಾಡಾಗಿದೆ, ಇವಾಗ ಡ್ರಾಪ್ ಮಾಡಬೇಕು. ಸೊ ಡ್ರಾಪ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಇವಾಗ. ಸೆಕೆಂಡ್ ಆರ್ಡ್ರ್ ಕೂಡ ಬೇಗ ಮುಗಿಸ್ದೆ. ಸೊ 39 ರೂಪೀಸ್ 77 ಪೈಸೆ ಸಿಕ್ಕಿದೆ ಇವಾಗ. ಟೋಟಲ್ 2 ಆರ್ಡ್ರ್ ಆಗಿದೆ ಇಲ್ಲಿವರೆಗೂ. ನೋಡ್ತಾನೆ ಮತ್ತೊಂದು ಆರ್ಡ್ರ್ ಬಿತ್ತು ನಂದನ ಪ್ಯಾಲೇಸ್ಗೆ. ಸೊ 63 ರೂಪಾಯಿ ಸಮಥಿಂಗ್. ಮತ್ತು ಬೇಗ ರೀಚ್ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಹೆಲ್ಪ್ ಸಿಗುತ್ತೆ ಅಂತೇಳಿ. ಸೊ ಈ ಥರ ಕೂಡ ನಾವು ಓಪನ್ ಮಾಡಿ ರೆಸ್ಟೋರೆಂಟ್ನ ಕನ್ಫರ್ಮ್ ಮಾಡ್ಕೊಳ್ಬೋದು, ಎಲ್ಲಿದೆ ಯಾವ ಲೊಕೇಶನ್ ಅಂತೇಳಿ. ಸೊ ಇದು ಝೊಮ್ಯಾಟೋದಲ್ಲಿ ಮಾತ್ರ ಆಪ್ಷನ್ ಇರುತ್ತೆ ಅಷ್ಟೇ. ಸ್ವಿಗ್ಗಿಲಿ ಈ ಥರ ಆಪ್ಷನ್ ಸಿಗೋಲ್ಲ. ಸಮಯ ಇವಾಗ 8:30 ಆಗೋಗಿದೆ. ನೋಡ್ತಾ ಇದ್ದೀರಾ, ಇವಾಗ ತಾನೇ ಹೊರಡ್ತಾ ಇದ್ದೀನಿ. ಸೊ ಹಾಯ್, ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಇಲ್ವಾ ಅಂತೇಳಿ. ಸೊ ನೋಡೋಣ ರೈಲ್ವೆ ಸ್ಟೇಷನ್ಗೆ ಹೋದ್ಮೇಲೆ. ಎಸ್, ಫೈನಲಿ ನಾನು ಮೆಟ್ರೋದಲ್ಲಿ ಹೋಗ್ತಾ ಇದ್ದೀನಿ. ಇವಾಗ ಮೆಟ್ರೋ ಸ್ಟೇಷನಲ್ಲಿದ್ದೀನಿ. ಟಾಪಪ್ ಮಾಡಿಸೋ ಟೈಮಲ್ಲಿ ಸ್ವಲ್ಪ ಸಮಸ್ಯೆ ಆಗೋಗಿತ್ತು. ಸೊ ನಾನಿಲ್ಲಿ ಟಾಪಪ್ ಮಾಡಿ ಸಕ್ಸಸ್ಫುಲ್ ಆಗಿದೆ. ಅಲ್ಲಿ ಕ್ಲೇಮ್ ಮಾಡೋಕ್ಕಾಗ್ತಾ ಇರಲಿಲ್ಲ, ನೆಟ್ವರ್ಕ್ ಇಶ್ಯೂ ಇತ್ತು. ಈಗ ತಾನೇ ಟ್ರೈನ್ ಬಂದಿದೆ, ಫೈನಲಿ ಹತ್ಕೊಂಡು ಹೋಗ್ಬೇಕು ಇವಾಗ. ಅಂತೂ ಇಂದು ಮೆಟ್ರೋ ಕಡೆಯಿಂದ ರೈಲ್ವೆ ಸ್ಟೇಷನ್ಗೆ ಬಂದಿದ್ದಾಯಿತು. ಫೈನಲಿ ನಮ್ಮಪ್ಪ ಸಿಕ್ಕಿದ್ರು. ಇವರೇ ನಮ್ಮಪ್ಪ. ನಾನು ಮಾಡ್ತೀನಿ, ಬ್ಲಾಗ್ ಮಾಡ್ತಾಯಿದ್ದೀನಿ, ಯೂಟ್ಯೂಬ್ ಬ್ಲಾಗ್. ನಮಸ್ಕಾರ ಮಾಡಿ. ನಮಸ್ಕಾರಪ್ಪ.
ಮತ್ತು ಹೆಂಗಿದೆ ಜರ್ನಿ? ಹೀಗೆ ಹೋಗ್ತಾ ಹೋಗ್ತಾ ನಮ್ಮ ಅಪ್ಪನ ಜೊತೆ ಸ್ವಲ್ಪ ಕಾನ್ವರ್ಸೇಷನ್ ಕೂಡ ನಡೀತು. ಸೊ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಜಾಸ್ತಿ ಹೊತ್ತು ಏನಿರಲಿಲ್ಲ, ಸ್ವಲ್ಪ ಹೊತ್ತೆ. ಇವಾಗ ರೂಮಿಗೆ ಹೋಗಿ ಊಟ ಮಾಡಿ ನಾವು ರೆಸ್ಟ್ ಮಾಡಬೇಕು. ಸೊ ಬೆಳಗ್ಗೆ ಸಿಗ್ತೀನಿ. ಬಾಯ್. ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಶುಭೋದಯ. ಸೊ ಬೆಳಗ್ಗೆ ಇವಾಗ ನಮ್ಮ ಅಪ್ಪನ ರಿಟರ್ನ್ ಕಳಿಸ್ಕೊಡೋದಕ್ಕೆ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೆ. ತುಂಬ ಹೊತ್ತು ಕಾದ ನಂತರ ಫೈನಲಿ ಒಂದು ಬಸ್ ಸಿಕ್ಕಿದ್ದು. ಸೊ ಇವಾಗ ಇದೇ ಬಸ್ಸಲ್ಲಿ ಅವ್ರು ತಮಿಳ್ನಾಡು ಹೋಗ್ತಾ ಇದ್ದಾರೆ. ಸ್ನೇಹಿತರೆ ನೋಡ್ತಿರ್ಬೋದು, ಚಾನಲ್ ಹೆಸರು ಬಂದು ಜಾಬ್ ಅಪ್ಡೇಟ್ಸ್ ಅಂತ ಹೇಳಿ. ಸೊ ಪ್ರತಿದಿನ ಇದರಲ್ಲಿ ನಿಮಗೆ ಜಾಬ್ನ ಅಪ್ಡೇಟ್ ಕೊಡ್ತಾನೆ ಇರ್ತಾರೆ. ಸಾಫ್ಟ್ವೇರ್ ಕಂಪ್ನಿಗಳಾಗಿರ್ಬೋದು, ಗೌರ್ಮೆಂಟ್ ಕೆಲಸ ಆಗಿರ್ಬೋದು. ಸೊ ಲಿಂಕ್ನ ನಾನು ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಹಾಗೆ ಸರ್ಚ್ ಬಾರಲ್ಲಿ ಕೂಡ ಜಾಬ್ ಅಪ್ಡೇಟ್ಸ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಇದರ ಜೊತೆ ಪ್ರತಿ ವ್ಲಾಗಲ್ಲಿ ಕೂಡ ಡಿಸ್ಕ್ರಿಪ್ಷನಲ್ಲಿ ಒಂದೊಂದು ಜಾಬ್ ಲಿಂಕ್ನ ಹಾಕಿರ್ತೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಹೊತ್ಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಲೈಕ್ ಸಪೋರ್ಟ್ ಕೂಡ ನಮ್ಮ ಚಾನಲ್ಗೆ ತುಂಬ ಮುಖ್ಯ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.